24 ಅವರ್ಸ್ ಸೇವೆ ಕೊಡ್ತೀರಾ? ಖಂಡಿತವಾಗಿ. ಯಾವುದೇ ನಾವು ಕೇಳಬೇಕು ಅಂದ್ರೆ ಯಾವುದೇ ₹1 ಕೂಡ ತಗೊಳ್ಳೋದ? ಒಂದು ರೂಪಾಯಿ ಇಲ್ಲ ಸರ್. ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ಕಳೆದ 6 ವರ್ಷದಿಂದ ಈ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವಾಗ ನನ್ನ ಕಿಡ್ನಿ ಡಯಾಲಿಸಿಸ್ ಇದೆ, ನನಗೆ ನೋಡಿಕೊಳ್ಳಲಿಕ್ಕೆ ಯಾರು ಇಲ್ಲ. ಅವ್ರಿಗೆ ಅವರು ಕೋಟ್ಯಾಧಿಪತಿ. ಫೈನಾನ್ಸ್ ನಲ್ಲಿ ಇದ್ದಿದ್ದ ಕಾರಣ ಆ ಆಟೋ ಸೀಸ್ ಆಯ್ತು. ಅದಾದ ನಂತರ ನಾನು 1.5 ವರ್ಷ ಇಡೀ ಬೆಂಗಳೂರೆಲ್ಲ ಗಣ್ಯ ವ್ಯಕ್ತಿಗಳ ಹತ್ರ ಹೋದ್ರೆ ಒಬ್ರು ನನಗೆ ಸಹಾಯ ಮಾಡ್ಲಿಲ್ಲ. ಸರ್ ಏನಿಲ್ಲ ಅಂದ್ರೆ ಹೆಣ್ಮಕ್ಳು ಇರ್ತಾರೆ, ಗರ್ಭಿಣಿಯವರು ಇರ್ತಾರೆ, ಅಜ್ಜಿಯವರು ಇರ್ತಾರೆ, ಅವ್ರಿಗೆ ನಾ 2 ವೀಲರ್ ಮೇಲೆ ದ್ವಿಚಕ್ರ ವಾಹನದ ಮೇಲೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಆಗೋಸ್ಕರ ನನಗೆ ಹೊಸ ಆಟೋ ಬೇಡ, ಸ್ವಲ್ಪ ಅಂದ್ರೆ ದಯವಿಟ್ಟು ಒಂದು ಕಂಡೀಷನ್ ಇದ್ದದ ಆಟೋ ಕೊಡಿಸಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಅವ್ರು ನಮಗೆ ಇವಾಗ ಶಿರ್ಡಿ ಸಾಯಿಬಾಬಾದಿಂದ ಒಂದು ಆಟೋದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ತುಂಬಾ ದೊಡ್ಡ ಸಂತೋಷ ಏನಂದ್ರೆ ಪ್ರತಿ ವರ್ಷ ನಮ್ಮ ಶಿರ್ಡಿ ಸಾಯಿಬಾಬಾ ಅವರು ಓಂ ಸಾಯಿ ಅವರ ಕಡೆಯಿಂದ ಉಚಿತವಾಗಿ ಇದನ್ನು ರೀಚಾರ್ಜ್ ಮಾಡಿ ಕೊಡ್ತಾ ಇದ್ದಾರೆ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈದ್ಯಕೀಯ ತುರ್ತು ಅಂತ ಹೇಳ್ಬಿಟ್ಟು ನಾವು ಆಂಬುಲೆನ್ಸ್ ನ ನೋಡಿರ್ತೀವಿ, 4 ವೀಲರ್ ಇರುತ್ತೆ. ಅದೇ ರೀತಿ ಇವರು 2 ವೀಲರ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವ್ರದ್ದೊಂದು 3 ವೀಲರ್ ಕೂಡ ಇದೆ. ಅದರಲ್ಲಿ ಫ್ರೀ ಆಗಿ ಯಾರು ಎಮರ್ಜೆನ್ಸಿ ಪ್ರಾಬ್ಲಮ್ ಇದ್ರೆ ಅದನ್ನ ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಅಥವಾ ಬ್ಲಡ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ ಎಲ್ಲಿ ಅಂತ ಸಪೋರ್ಟ್ಗೆ ಮಾಡೋದು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನನಗೂ ಅಷ್ಟೊಂದು ಗೊತ್ತಿಲ್ಲ, ಅವ್ರ ಕಡೆಯಿಂದಾನೆ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ ಸರ್. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನನಗೆ ನಮ್ಮ ಕರ್ನಾಟಕ ರಾಜ್ಯ ಅಂತಂದ್ರೆ ತುಂಬಾ ಹೆಮ್ಮೆ. ಅಂದ್ರೆ ನಾನು ಅಂದ್ರೆ ನನಗೆ ಅನ್ನಿಸ್ತಾ ಇದೆ, ನನಗೆ ದೇವರು ನಮ್ಮ ಇದು ಕರ್ನಾಟಕ ರಾಜ್ಯದ ಭೂಮಿ ಮೇಲೆ ಹುಟ್ಟಿಸಿದನು. ಅದು ನನಗೆ ಹೃದಯದಿಂದ ಅಂದ್ರೆ ತುಂಬಾ ಸಂತೋಷವಾಗುತ್ತೆ. ಮೊದಲನೇದಾಗಿ ನನ್ನ ಹೆಸರು ಬಂದು ಅಬ್ದುಲ್ ಮಾಜಿದ್ ಕೆ ಸೌದಾಗರ್ ಅಂತ. ನನ್ನ ದೂರವಾಣಿ ನಂಬರ್ ಬಂದು 9901121613 ನಾನು ಹುಟ್ಟಿ ಬೆಳೆದದ್ದು ನಮ್ಮ ಇದೇ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ. ನಾನು 3ನೇ ಕ್ಲಾಸ್ ಓದುವಾಗ ಅಲ್ಲಿಯೇ ನಮ್ಮ ಶ್ರೀ ದಿವಂಗತ ಗಂಗಾಧರ್ಜಾರ್ ಅವರು ತಮ್ಮ ಆಶ್ರಮದಲ್ಲಿ ಅಂದ್ರೆ ಕರ್ಕೊಂಡ್ರು. ಅಂದ್ರೆ ನಾನು ಅಜ್ಜಾರು ಏನು ಹೇಳ್ತಿದ್ರು ಅದನ್ನೇ ಮಾಡ್ತಿದ್ದೆ. ಸೊ ಅಜ್ಜಾರು ಅಂದ್ರೆ ನಂದು SSLC ಆಯ್ತು. ಅದಾದ ನಂತರ ಅಜ್ಜಾರು ಕೇಳಿದ್ರು, ಅಜ್ಜಾರು ಕೇಳಿದೆ ಅಜ್ಜಾರು SSLC ಆಗಿದ್ದೆ, ಮುಂದೆ ಏನ್ ಮಾಡ್ಬೇಕಂತ. ಸೊ ಅಜ್ಜಾರು ಅಂದ್ರು ಗಣಕಯಂತ್ರ ಕಲಿಯಪ್ಪ ಅಂತ. ಅವಾಗ ನಮಗೆ ಗಣಕಯಂತ್ರ ಏನ್ ಅನ್ನೋದು ಗೊತ್ತಿರ್ಲಿಲ್ಲ. 2 ವಾರ ತದನಂತರ ನನಗೆ ಗೊತ್ತಾಯ್ತು ಅಂದ್ರೆ ಇದು ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಅಂತ. ಸರಿ ಆಯ್ತು ಅಂತ ಹೇಳಿ ಆಮೇಲೆ ಅಜ್ಜಾರು ಇದು ಗಣಕಯಂತ್ರ ಎಲ್ಲಿ ಕಲೀಲಿ ಅಂತ ಕೇಳಿದೆ. ಅಜ್ಜಾರು ಅಂದ್ರು ಬೆಳಗಾವಿಗೆ ಹೋಗ್ಬಾ ಅಂತಂದ್ರು. ಆಮೇಲೆ ಅಜ್ಜಾರೇ ನನಗೆ ಕಾಲೇಜ್ನಲ್ಲಿ ಇದು ಪ್ರವೇಶ ತಗೋತಾ ಇಲ್ಲ ಅಂತ ಅಂದ್ರೆ ಅಜ್ಜಾರಿಗೆ ಅಂತೆ. ಆಯ್ತು, ನನ್ನ ಆಶೀರ್ವಾದ ನಿನ್ ಜೊತೆಲಿದೆ, ನೀವು ಹೋಗಿ ಅಂತಂದ್ರು. ಸೊ ಅಜ್ಜಾರ ಆಶೀರ್ವಾದ ಪಡ್ಕೊಂಡು ನಾನು ಮರನೇ ದಿನ ಹೋಗಿ ಆವಾಗ ದೇವ್ರ ಕೃಪೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಂದ ನಾನು ಆಶೀರ್ವಾದ ಸಿಕ್ಕಿದ ನಂತರ ನನಗೆ ಇದು ಕಾಲೇಜ್ನಲ್ಲಿ ಅಡ್ಮಿಷನ್ ಆಯ್ತು. ಅದಾದ ನಂತರ ನಾನು 1.5 ವರ್ಷ ಗಣಕಯಂತ್ರ ಅಂದ್ರೆ ಕಲಿತೆ. ಅದಾದ ನಂತರ ಇನ್ನೂ 6 ತಿಂಗಳು ಇದ್ದಾಗ ನಾ ಅಜ್ಜಾರು ಕೇಳಿದೆ, ಅಜ್ಜಾರು ನಿಮ್ಮ ಆಶೀರ್ವಾದ ಬೇಕು, ನನ್ನ ಪರೀಕ್ಷೆ ಇದೆ ಅಂತ. ಆಯ್ತಪ್ಪ, ನೀ ಕನ್ನಡನಲ್ಲಿಯೇ ಬರಿ ಅಂತಂದ್ರು. ಅಜ್ಜಾರು ಇದು ಗಣಕಯಂತ್ರ ಇದು ಇಂಗ್ಲಿಷ್ನಲ್ಲಿದೆ, ನಾ ಕನ್ನಡನಲ್ಲಿ ಯಾವ ತರ ಬರೆಯುತ್ತೆ. ಆಯ್ತು, ನೀ ಹೋಗಿ ಪರೀಕ್ಷೆ ಬರಿ, ದೇವ್ರು ತುಂಬಾ ದೊಡ್ಡವನಿದ್ದಾನೆ, ನನ್ನ ಆಶೀರ್ವಾದ ನಿನ್ನ ಜೊತೆಯಲ್ಲಿ ಸದಾ ಕಾಲ ಇರುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನು ನನ್ನ ಇದು ಗಣಕಯಂತ್ರ ಕೋರ್ಸನ್ನು ನಾನು ಕನ್ನಡನಲ್ಲಿ ಇದು ತೇರ್ಗಡೆ ಆದ್ನೆ. ಅದಾದ ನಂತರ ಅಜ್ಜಾರು ಕೇಳಿದೆ, ಅಜ್ಜಾರು ಅಜ್ಜಾರು ಎಲ್ಲಿ ಹೋಗ್ಲಿ ಅಂತ. ಅಜ್ಜಾರು ಅಂದ್ರು, ನೀವೊಂದ್ ಕೆಲಸ ಮಾಡಪ್ಪ, ಬೆಂಗಳೂರು ಹೋಗಿ ಅಂತಂದ್ರು. ಸರಿ ಅಜ್ಜಾರು, ನಾ ಬೆಂಗಳೂರು ಹೋಗಿ ಏನ್ ಮಾಡ್ಲಿ ಅಂತ ಅಜ್ಜಾರು ಕೇಳಿದೆ. ಅಜ್ಜಾರು ಅಂದ್ರೆ ಅವಾಗ ಅಂದಿದ್ರು, ನೀ ಅಲ್ಲಿ ಬೆಂಗಳೂರಿಗೆ ಹೋಗಿ ಜನರ ಸೇವೆ ಮಾಡಂತಂದ್ರು. ಸೊ ಇವಾಗ ನನಗೆ ಗೊತ್ತಾಗ್ತಾ ಇದೆ, ಇಷ್ಟು ವರ್ಷಾನ್ಗಟ್ಲೆಯಿಂದ ಹಿಂದ್ಗಡೆ ಅಜ್ಜಾರು ಯಾಕೆ ಹೇಳಿದ್ರು, ಆಮೇಲೆ ದೇವ್ರು ನನಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿಗೆ ಇದು ಜನರ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಯಾಕೆ ಕಳಿಸಿದಾನಂತ. ಅದಾದ ನಂತರ ಇದು ನಾ ಬೆಂಗಳೂರಿಗೆ ಬಂದೆ. ಸೊ ಅವಾಗ ಲಾಕ್ಡೌನ್ ಆಯ್ತು. ಅವಾಗಿನ ನಮ್ಮ ಇದು ತುಂಬಾ ಹೃದಯವಂತ ನಮ್ಮ ಇವರು ಶ್ರೀಯುತ ಭಾಸ್ಕರ್ ರಾವ್ ಸಾಹೇಬ್ರು ಅವರು ಇದ್ರಲ್ಲಿದ್ರು, ಅವಾಗಿನ ಕಮಿಷನರ್ ಆಗಿದ್ರು. ಸರ್ ನಾ ಅವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ನನ್ನ ಈ ತರ ನಂದು ಇದು ಆಟೋ ಇದೆ, ಇದರಿಂದ ನಾನು 24 bars ಜನರಿಗೆ ಉಚಿತವಾಗಿ ನಿಷ್ಪಕ್ಷಪಾತವಾಗಿ ನಿಶುಲ್ಕವಾಗಿ ಸೇವೆಯನ್ನು ನಾನು ಸದಾ ನಾನು ಇದು ಸೇವೆ ಸಲು ನನ್ನ ವಿಚಾರ ಇದೆ, ಆಗೋಸ್ಕರ ತಮ್ಮ ದಯವಿಟ್ಟು ಅನುಮತಿ ಕೊಡಿ ಅಂತಂದ್ರು. ದೇವರು ನಮ್ಮ ಇದು ಭಾಸ್ಕರ್ ರಾವ್ ಸಾಹೇಬ್ರಿಗೆ ಯಾವಾಗಿದ್ರು ಚೆನ್ನಾಗಿಡ್ಲಿ, ಅವ್ರು ನಮಗೆ ಅನುಮತಿ ಕೊಟ್ಟರು. ಅದಾದ ನಂತರ ಇದು ಲಾಕ್ಡೌನ್ ಆದ ನಂತರ ನಾನು ನನ್ನ ಸೇವೆಯನ್ನು ಮುಂದುವರಿಸ್ತಾ ಇದ್ದೆ. ಬಟ್ ಅದರಲ್ಲಿ ಏನಾಯ್ತಂದ್ರೆ ನನ್ನ ಆಟೋ ಇದರಲ್ಲಿತ್ತು, ಫೈನಾನ್ಸ್ ನಲ್ಲಿ ಇದ್ದಿದ್ದ ಕಾರಣ ಆ ಆಟೋ ಸೀಸ್ ಆಯ್ತು. ಅದಾದ ನಂತರ ನಾನು 1.5 ವರ್ಷ ಇಡೀ ಬೆಂಗಳೂರೆಲ್ಲ ಗಣ್ಯ ವ್ಯಕ್ತಿಗಳ ಹತ್ರ ಹೋದ್ರೆ ಒಬ್ರು ನನಗೆ ಸಹಾಯ ಮಾಡ್ಲಿಲ್ಲ.
ಸೊ ಅದಾದ ನಂತರ ನನಗೆ ಒಂದು ಕರೆ ಬಂತು, ಇದು ಮಹಾರಾಷ್ಟ್ರದಿಂದ ಶಿರ್ಡಿ ಅಂತ. ಸೊ ಅವ್ರು ನನಗೆ ಹಿಂದಿ ಒಳಗೆ ಅಂದ್ರೆ ಕೇಳಿದ್ರು, ಸರ್ ಏನ್ ಮಾಡ್ತಾ ಇದ್ರ ಅಂತ. ಅಂದ್ರೆ ನಾನು ಅಂದ್ಕೊಂಡೆ ಅಂದ್ರೆ ಯಾರಿಗಾದ್ರೂ ದ್ವಿಚಕ್ರ ವಾಹನದಲ್ಲಿ ಅಂದ್ರೆ ತಾವು ನೋಡ್ತಾ ಇರಬಹುದು, ಇದರಲ್ಲಿ ಏನಾದ್ರು ಅಂದ್ರೆ ಮೆಡಿಸಿನ್ಸ್ ಏನಾದ್ರು ತಂದು ಕೊಡ್ಬೋದು ಅಥವಾ ಬ್ಲಡ್ ಡೋನರ್ಸ್ ಕರ್ಕೊಂಡು ಆ ತರ ಅಂದ್ರೆ ನಾನು ಅನ್ಕೊಂಡೆ. ಸೊ ಅವ್ರು ನನಗೆ ಮರನೇ ದಿನ ಏನ್ ಮಾಡಿದ್ರು, ಅವತ್ತೇನ್ ಮಾಡಿದ್ರು, ಸರ್ ಆಯ್ತು ಅಂತ ಹೇಳಿ ಮರನೇ ದಿನ ಅವರು ಬೆಂಗಳೂರಿಂದ ಅವ್ರ PR ನನಗೆ ಫೋನ್ ಮಾಡಿದ್ರು, ಸಾಹೇಬ್ರು ನಿಮ್ಮ ಬಗ್ಗೆ ಹೇಳಿದ್ದಾರೆ, ನಾವು ಲೊಕೇಶನ್ ಕಳಿಸ್ತೇವೆ, ನೀವು ಬನ್ನಿ ಅಂತಂದ್ರು. ಅದಾದ ನಂತರ ಲೊಕೇಶನ್ ಕಳಿಸಿದ್ಮೇಲೆ ನಾ ಲೊಕೇಶನ್ಗೆ ರೀಚ್ ಆದ ನಂತರ ಅವ್ರಂದ್ರು, ಸರ್ ನಿಮ್ಮ ಬಗ್ಗೆ ನಿಮ್ಮ ಸೇವೆ ಬಗ್ಗೆ ನಮಗೆ ಅಂದ್ರೆ ಗೊತ್ತಿದೆ, ನಿಮಗೆ ಏನ್ ಬೇಕಂತಂದ್ರು. ನಾವಾಗ ಅಂತ ದೇವರನ್ನು ಅಂದ್ರೆ ನಾನು ನೆನೆಸ್ಕೊಂಡು ದೇವ್ರನ್ನು ತುಂಬಾ ನಿಜವಾಗ್ಲೂ ತುಂಬಾ ದೊಡ್ಡವನಿದೆ ಅವ್ರನ್ನ ಇದನ್ನ ಕೇಳಿದೆ. ಸರ್ ಏನಿಲ್ಲ ಅಂದ್ರೆ ಹೆಣ್ಮಕ್ಳು ಇರ್ತಾರೆ, ಗರ್ಭಿಣಿಯವರು ಇರ್ತಾರೆ, ಅಜ್ಜಿಯವರು ಇರ್ತಾರೆ, ಅವ್ರಿಗೆ ನಾ 2 ವೀಲರ್ ಮೇಲೆ ದ್ವಿಚಕ್ರ ವಾಹನದ ಮೇಲೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಆಗೋಸ್ಕರ ನನಗೆ ಹೊಸ ಆಟೋ ಬೇಡ, ಸ್ವಲ್ಪ ಅಂದ್ರೆ ದಯವಿಟ್ಟು ಒಂದು ಕಂಡೀಷನ್ ಇದ್ದದ್ದು ಆಟೋ ಕೊಡಿಸಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಅವ್ರು ನಮಗೆ ಇವಾಗ ಶಿರ್ಡಿ ಸಾಯಿಬಾಬಾದಿಂದ ಒಂದು ಆಟೋದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಕೇಳಿದ್ರು, ಸರ್ ನೀವು ಮತ್ತೆ ಏನ್ ಬೇಕಂದ್ರೆ ಅಂದ್ರೆ ಇವಾಗ ವೈದ್ಯಕೀಯ ವಿಭಾಗದಲ್ಲಿ ಅಂತ ನಿಮಗೆಲ್ಲರಿಗೂ ಅಂದ್ರೆ ಮಾಹಿತಿ ಇದ್ದ ಪ್ರಕಾರ ನಮಗೆ CT ಸ್ಕ್ಯಾನು, ಎಕ್ಸ್ರೇ ಆಗಲಿ, ಆಮೇಲೆ ಇದು ಪೆಟ್ ಸ್ಕ್ಯಾನ್ ಆಗಲಿ, ಇಮೇಜಸ್ ತಗೋಬೇಕಂದ್ರೆ ಆ ಥರದ್ದು ನನ್ನ ಇದು ಹಳೆ ಮೊಬೈಲ್ನಲ್ಲಿ ಇದು ಬ್ಲರಿಶ್ ತುಂಬ ಬರ್ತಾ ಇತ್ತು. ಆಗೋಸ್ಕರ ನಾವು ರಿಕ್ವೆಸ್ಟ್ ಮಾಡ್ಬೋದು, ಸರ್ ನನಗೆ ಈ ಥರ ತೊಂದರೆ ಇದೆ, ನನ್ನ ಇದು ಮೊಬೈಲ್ ಇದೆ ಬಟ್ ಅದ್ರಲ್ಲಿ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ ಅಂತ. ಆಗೋಸ್ಕರ ಅವರು ಅವತ್ತೇ ತತ್ಕ್ಷಣನೇ ನನಗೆ ಅವರು ತಮ್ಮ PR ಜೊತೆಯಲ್ಲಿ ಕಳಿಸಿ ಒಂದು ಹೊಸದಾಗಿ 50 ಮೆಗಾ ಪಿಕ್ಸೆಲ್ಸ್ ಅಂದ್ರೆ ಮೊಬೈಲ್ ಕೊಡ್ಸಿದ್ದಾರೆ. ಇದಕ್ಕಿಂತ ತುಂಬಾ ದೊಡ್ಡ ಸಂತೋಷ ಏನಂದ್ರೆ ಪ್ರತಿ ವರ್ಷ ನಮ್ಮ ಶಿರ್ಡಿ ಸಾಯಿಬಾಬಾ ಅವರವರು ಓಂ ಸಾಯಿ ಅವರ ಕಡೆಯಿಂದ ಉಚಿತವಾಗಿ ಇದನ್ನು ರೀಚಾರ್ಜ್ ಮಾಡಿ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ರೀಚಾರ್ಜ್ ಮಾಡ್ತಾರೆ. ಪ್ರತಿ ವರ್ಷ ದಯವಿಟ್ಟು ಕ್ಷಮಿಸಿ, ಅವರು ಅಂದ್ರೆ ಹೆಸರನ್ನು ಬಹಿರಂಗ ಮಾಡ್ಲಿಕ್ಕೆ ಇದನ್ನ ಅಂದ್ರೆ ಬೇಡ ಅಂತ ಇದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದಾರೆ ನಮಗೆ, ಇದು ಶಿರ್ಡಿ ಸಾಯಿಬಾಬಾದಿಂದ ಅಂದ್ರೆ ನೀವು ಎಲ್ಲರಿಗೂ ಸಹಾಯ ಮಾಡಿ, ಎಲ್ಲರದು ಒಳ್ಳೆಯದಾಗಲಿ ಅಂತ. ಓಕೆ, ಇವಾಗ ಬನ್ನಿ, ಈಗ ನಿಮ್ದು ಬೈಲೊಂಗಲ್ ಅಂತ ಹೇಳಿದ್ರೆ ಓಕೆ, ಯಾವ ವರ್ಷ ಹುಟ್ಟಿದ್ದು ಏನು ಅಂತ, ಎಷ್ಟು ವರ್ಷ ಆಯ್ತು ಇವಾಗ ನೀವು ನಿಮ್ಗೆ? ಇವಾಗ ನಾನು ಬೆಂಗಳೂರಿಗೆ ಬಂದು ಸುಮಾರು ಒಂದು 20 ವರ್ಷ ಮೇಲೆ ಆಯ್ತು. ಬೆಂಗಳೂರು ಬಂದು 20 ವರ್ಷ ಆಯ್ತು? 20 ವರ್ಷ ಮೇಲೆ ಆಯ್ತು. ಇವಾಗ ಸ್ವಾಮೀಜಿ ಬಗ್ಗೆ ಹೇಳಿದ್ರಲ್ಲ ಊರಲ್ಲಿ, ಅವ್ರ ಹೆಸರು ದಿವಂಗತ ಶ್ರೀ ಗಂಗಾಧರ್ ಅಜ್ಜಾರು, ಅವ್ರಿಗೆ ಅಜ್ಜಾರ ಅಂತ ಐತೆ. ಈಗ ಅಜ್ಜಾರ್ ಏನ್ ಹೇಳ್ತಾರೆ ಅದನ್ನ ಪಾಲಿಸ್ತಾ ಹೋದ್ರಿ. ಓಕೆ, ಬೆಂಗಳೂರು ಬಂದು ಒಂದು 20 ವರ್ಷ ಆಯ್ತು ಅನ್ಕೊಂಡ್ರೆ? 20 ವರ್ಷ ಮೇಲೆ. 20 ವರ್ಷ ಮೇಲೆ ಆಯ್ತು. ಏನ್ ಮಾಡ್ತಾ ಇದ್ರಿ ಬಂದಾಗ, ಏನ್ ಅನ್ಕೊಂಡ್ ಬಂದ್ರಿ? ಇವಾಗ ಅಂದ್ರೆ ನಾನು ಅಂದ್ರೆ ಬೆಂಗಳೂರು ಬಂದೆ, ಅಂದ್ರೆ ಬೆಂಗಳೂರಿಗೆ ಬಂದ ನಂತರ ನಾನು ಇದು ITPL ನಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಅಂದ್ರೆ US ಪ್ರೆಸಸ್ ನಲ್ಲಿ ಒಂದು ಬ್ಯಾಕ್ ಎಂಡ್ ಟೀಮ್ ನಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಇದ್ದೆ. ಬಟ್ ಮನಸ್ಸಲ್ಲಿ ಏನೋ ಒಂದು ಕಳವಳ, ಅಜ್ಜನ್ ಹೇಳಿದಾರು ಒಂದು, ನಾ ಮಾಡ್ತಾ ಇದ್ದೇನಂತ ಒಂದು. ಸೊ ಆಗೋಸ್ಕರ ನಾ ಕೆಲಸ ಬಿಟ್ಟು ಇದು ಆಟೋ ಫೈನಾನ್ಸ್ ನಲ್ಲಿ ತಗೊಂಡು ಆಮೇಲೆ ಜನರಿಗೆ ಸೇವೆ ಕೊಡ್ತಾ ಇದ್ದೆ. ಆಟೋ ಫೈನಾನ್ಸ್ ಅಲ್ಲಿ ಯಾವ ವರ್ಷ ಅದು ತಗೊಂಡಿದ್ದು? ಒಂದು ಇವಾಗ 2-3 ವರ್ಷ ಆಯ್ತು ಸರ್. ಓಕೆ, ಅಲ್ಲಿವರೆಗೂ ನೀವು ಕೆಲಸ ಮಾಡ್ಕೊಂಡಿದ್ರಿ? ಹೌದು ಸರ್. ಏನ್ ಎಜುಕೇಶನ್ ನಿಮ್ದು? ನಂದು ಇದು ಗಣಕಯಂತ್ರ. ಓಕೆ, ಅಂದ್ರೆ ಇಷ್ಟು ಕನ್ನಡ ಹೆಂಗೆ ಏನು ಅಂತ, ಕನ್ನಡ ಹೆಂಗೆ ಎಷ್ಟು ಸರಾಗವಾಗಿ ಬರ್ತಾ ಇದಲ್ಲ? ಏನಂದ್ರೆ ನಮ್ಮ ಇವಾಗ ಇದು ನಮ್ಮ ಗುರುಗಳಾದ ಇದು ನಮ್ಮ ತುರ್ಮರ ಸರ್ ಆಗ್ಲಿ, ನಮ್ಮ ಕುಳೆಗಾರ್ ಟೀಚರ್ ಆಗ್ಲಿ, ಅಂದ್ರೆ ನಾವು ಅಂದ್ರೆ ನನ್ನ ವಿಚಾರ ಏನಂದ್ರೆ ನಾವು ಯಾವ ಭೂಮಿ ಮೇಲೆ ಹುಟ್ಟಿದ್ದೇವೆ, ಅಲ್ಲಿ ಯಾವ ಭಾಷೆ, ಅದ್ರಲ್ಲಿಯೂ ನಮ್ಮ ಇದು ಕನ್ನಡ ನಾಡು, ಇದು ಕರ್ನಾಟಕ ನಾಡು. ಸೊ ಆಗೋಸ್ಕರ ನನಗೆ ಕನ್ನಡ ಅಂದ್ರೆ ತುಂಬಾ ಹೆಮ್ಮೆ. ಅದರಲ್ಲಿ ನಮ್ಮ ಒಂದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಂದು ಗಾದೆ ಮಾತಿದೆ, 9 ಉಂಡವ ಯೋಗಿ, 2 ಉಂಡವ ಭೋಗಿ, 3 ಉಂಡವ ರೋಗಿ, 4 ಉಂಡವನ್ನು ಹೊತ್ತುಕೊಂಡು ಹೋಗಿ. ನನಗೆ ಮೊದಲಿಂದ ಸರ್ ಇದು ಕನ್ನಡ ಅಂದ್ರೆ ತುಂಬಾ ಪಂಚಪ್ರಾಣ. ಈಗ ಸರ್ ನೀವು ಬಂದ್ರಿ, ಇದು ಸೇವೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತಾ? ಅಜ್ಜಾರ ಹೇಳಿದಕ್ಕೆ ನೀವು ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಹೌದು, ಖಂಡಿತ ಅಜ್ಜಾರು ಹೇಳಿದ್ರು. ಆಮೇಲೆ ಮತ್ತೊಂದು ಇದ್ರಲ್ಲಿ ನನಗೆ ಒಂದು ಏನಂದ್ರೆ ಯಾಕೋ ಒಂದು ಮನಸ್ಸಿಗೆ ಒಂದು ತೃಪ್ತಿ, ಒಂದು ಶಾಂತಿ. ದೇವರು ನಮಗೆ ಮನುಷ್ಯ ಜಾತಿಗೆ ಭೂಮಿ ಮೇಲೆ ಅಂದ್ರೆ ಕಳಿಸಿದ್ದಾನೆ. ಒಂದೇ ಒಂದು ಅಭಿಪ್ರಾಯ ಏನಂದ್ರೆ ಮನುಷ್ಯ ಜಾತಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವಾಗ ಅಂದ್ರೆ ಯಾರ್ಯಾದ್ರು ನೀರಾಡ್ತಾ ಆಗ್ತಾ ಇದೆ, ಫಸ್ಟ್ ಅವ್ರಿಗೆ ನಾವು ನೀರ್ ಕುಡಿಯೋಣ, ಆಮೇಲೆ ನಾವು ನೀರ್ ಕುಡಿಯೋಣ. ಅಂದ್ರೆ ಯಾರ್ಯಾದ್ರು ಅಂದ್ರೆ ಹೊಟ್ಟೆ ಹಸಿತಾ ಇರುತ್ತೆ, ಸೊ ಫಸ್ಟ್ ಅವ್ರಿಗೆ ನಾವು ಊಟ ಕೊಡೋಣ, ಆಮೇಲೆ ನಾವು ಊಟ ಮಾಡೋಣ. ಇವಾಗ ನಮ್ಮ ವಾಣಿ ವಿಲಾಸ ಆಗ್ಲಿ, ಇವಾಗ ಕಿಡ್ವಾಯ್ ಆಗ್ಲಿ, ವಿಕ್ಟೋರಿಯಾ ಆಗ್ಲಿ, ಇವಾಗ ಬೇರೆ ಬೇರೆ ರಾಜ್ಯದಿಂದ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ನಂಬಿಕೊಂಡು ಬಂದಿರ್ತಾರೆ. ಪೇಷಂಟ್ ಒಳಗಡೆ ಇರ್ತಾರೆ, ಬಟ್ ಪೇಷಂಟ್ ಅಟೆಂಡ್ ಕಂಡೀಷನ್ ಈ ತರ ಇರುತ್ತೆ ಸರ್. ಅವ್ರ ಪೇಷಂಟ್ ಬಿಟ್ಟು ಹೋಗಂಗಿಲ್ಲ, ಆಮೇಲೆ ಹೊರಗಡೆ. ಸೊ ಅಂತವ್ರಿಗೆ ನಾನು ಅಂದ್ರೆ ಯಾರಾದ್ರೂ ಕಂಬಳಿ ಕೊಟ್ರೆ ಅವ್ರನ್ನ ಅಂದ್ರೆ ಕಂಬಳಿ ತಲುಪಿಸೋದು, ಅಂದ್ರೆ ಯಾರಾದ್ರೂ ಊಟದ ಪ್ಯಾಕೆಟ್ಸ್ ಕೊಟ್ರೆ ಅವ್ರನ್ನ ಊಟದ ಪ್ಯಾಕೆಟ್ ಹೋಗಿ ತಗೊಂಡ್ರು, ಅಂದ್ರೆ
ತಗೊಂಡೋಗಿ ಕೊಡೋದು. ಆಮೇಲೆ ಯಾರಾದ್ರೂ ಅಂದ್ರೆ ವಾಟರ್ ಬಾಟಲ್ಸ್ ಕೊಟ್ಟಾಗ ಅದನ್ನ ತಗೊಂಡೋಗಿದ್ದು. ಸೊ ಲಾಸ್ಟ್ ಟೈಮ್ ಇದು ಲಾಕ್ಡೌನ್ ನಲ್ಲಿ ನನಗೆ ಅಂದ್ರೆ ನೀರಿನ ಬೇಡಿಕೆ ಅಂದ್ರೆ ತುಂಬಾ ಬರ್ತಾ ಇತ್ತು. ಸೊ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಅಂದ್ರೆ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಈ ತರ ನನಗೆ ತುಂಬಾ ತೊಂದರೆ ಇದೆ, ಸೊ ದಯವಿಟ್ಟು ಮರನೇ ದಿನ ನನಗೆ ಒಬ್ಬರು ನಮ್ಮ ಕರ್ನಾಟಕದ 5,000 1 ಲೀಟರ್ ವಾಟರ್ ಬಾಟಲ್ ಕೊಟ್ಟರು. ಅದನ್ನು ನಾನು ನಮ್ಮ ಇಡೀ ವಾಣಿ ವಿಲಾಸ ಆಗ್ಲಿ, ವಿಕ್ಟೋರಿಯಾ ಆಗ್ಲಿ, KC ಜನರಲ್ ಆಗಲಿ, ಬೌಲಿಂಗ್ ಆಸ್ಪತ್ರೆ ಅಂದ್ರೆ ಎಲ್ಲರಿಗೂ ನಾನು ಅಂದ್ರೆ ಹಂಚಿ ಬಂದಿದ್ದೆ. ಅಲ್ಲಿರೋ ಪೇಷಂಟ್ ಗಳಿಗೆ ಅವ್ರಿಗೆ ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ. ಓಕೆ, ಅಂದ್ರೆ ಇವಾಗ ನೀವು ಯಾವ ತರ ಅಂದ್ರೆ ಈಗ ಕೊಡೋರು ಒಂದ್ ಕಡೆ ಇರ್ತಾರೆ, ಇಸ್ಕೊಳ್ಳೋರು ಇನ್ನೊಂದ್ ಕಡೆ ಇರ್ತಾರೆ, ಅವರಿಂದ ಇವ್ರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಓಕೆ, ಇವಾಗ ನಿಮ್ಮ ಹತ್ರ ಯಾವ್ಯಾವೆಲ್ಲ ಗಾಡಿ ಇದೆ? ಇವಾಗ ನನ್ನ ಹತ್ರ ದ್ವಿಚಕ್ರ ವಾಹನ ಇದೆ. ಇದು ದ್ವಿಚಕ್ರ ವಾಹನದಲ್ಲಿ ಅಂದ್ರೆ ಕೆಲವು ಸಂದರ್ಭದಲ್ಲಿ ಅಂದ್ರೆ ಇವಾಗ ಮರಣಿದ್ದನ ಅಂದ್ರೆ ಆಪರೇಷನ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಆಸ್ಪತ್ರೆಯವರು ಇಲ್ಲ ಸರ್ ನೀವು ಬ್ಲಡ್ ಡೋನರ್ಸ್ ಅವ್ರನ್ನೇ ಮಾತ್ರ ಕರ್ಕೊಂಡ್ ಬರ್ಬೇಕು. ಆಮೇಲೆ ಮತ್ತವ್ರು ಅಂತಾರೆ ಇಲ್ಲ ಸರ್ ನಮ್ಮ ಹತ್ರ ಬ್ಲಡ್ ಇದೆ, ಬ್ಲಡ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ನೀವು ಬ್ಲಡ್ ಡೋನರ್ಸ್ ಕರ್ಕೊಂಡ್ ಬಂದ್ರೆ ಇವರಿಗೆ ನಾವು ಇದನ್ನು ರಕ್ತದ ಪಿಂಟನ್ನು ಕೊಡ್ತೇವೆ ಅಂತಾರೆ. ಸೊ ಅಂತರ ಸಂದರ್ಭದಲ್ಲಿ ಅಂದ್ರೆ ಡೋನರ್ಸ್ ಯಾರ್ಯಾರು ಅಂದ್ರೆ ಪರಿಚಯದಾರ ಇರುತ್ತೆ, ಇಲ್ದಿದ್ರೆ ಅವ್ರನ್ನ ಹುಡುಕಿ ಅವ್ರ ಸುರಕ್ಷಿತ ಸ್ಥಳದಲ್ಲಿ ಅವ್ರಿಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಬ್ಲಡ್ ಡೊನೇಟ್ ಒಂದು ವ್ಯವಸ್ಥೆ ಮಾಡಿ ಮತ್ತೆ ಅವ್ರಿಗೆಲ್ಲ ಸುರಕ್ಷಿತವಾಗಿ ಅವರ ಜಾಗಕ್ಕೆ ಹೋಗ್ಬಿಟ್ಬಿಡ್ತೀರಾ? ಖಂಡಿತವಾಗಿ ಇದನ್ನು ನಾನು ಕಳೆದ 6 ವರ್ಷದಿಂದ ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ನಿಷ್ಕಲ್ಮಶವಾಗಿ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಹೃದಯದಲ್ಲಿ ಒಂದು ಇನ್ನೂ ಅಂದ್ರೆ ತುಂಬಾ ಸಂಗತಿ ಏನಂದ್ರೆ, ಲಾಕ್ಡೌನ್ ನಲ್ಲಿ ಸೆಕೆಂಡ್ ಲಾಕ್ಡೌನ್ ನಲ್ಲಿ ನನಗೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ಒಂದು ಕರೆ ಬಂತು. ಅವ್ರು ಡಾಕ್ಟರ್ ಫೋನ್ ಮಾಡಿದ್ರು, ಸರ್ ಇಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ, ನೆಗೆಟಿವ್ ಇದೆ, ಅವರಿಗೆ ಸುರಕ್ಷಿತವಾದ ಸ್ಥಳಕ್ಕೆ ತಲುಪಿಸಿ ಅಂತ. ಸೊ ಸರಿ ಅಂತ ಆಸ್ಪತ್ರೆ ಹೋದ್ರೆ ಆ ಪೇಷಂಟ್ ಹಿಂದ್ಗಡೆ ಮುಂದ್ಗಡೆ ಯಾರು ಕಾಣ್ತಾ ಇಲ್ಲ. ಆಮೇಲೆ ನಾ ಡಾಕ್ಟರ್ಸ್ ಅವ್ರು ಕೇಳಿದೆ, ಸರ್ ಇವ್ರು ಒಬ್ಬರೇ ಇದ್ದಾರೆ, ಇವ್ರ ಜೊತೆಲಿ ಅಟೆಂಡರ್ಸ್ ಯಾರಾದ್ರ? ಇಲ್ಲ ಸರ್ ಅವ್ರು ಒಬ್ಬರೇ ಇದ್ದಾರೆ ಅಂತ. ಸರಿ ಸರ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡಿದ್ದೆ. ಫಸ್ಟ್ ಅವರು ತಮ್ಮ ಬಂಗಲೆ ಹೊರಗಡೆ ಕರ್ಕೊಂಡೋದ್ರು. ಸರ್ ಇದೇ ನೋಡಿ ನಮ್ಮ ಮನೆ, ಇಲ್ಲಿ ನನಗೆ ನೋಡಲಿಕ್ಕೆ ಯಾರು ಇಲ್ಲ ಅಂತಂದ್ರು. ಸರಿ ಸರ್ ಆಯ್ತು ಅಂತ ಹೇಳಿ, ಸರ್ ಎಲ್ಲಿ ಡ್ರಾಪ್ ಮಾಡ್ಬೇಕಂತ ಹೇಳಿದ್ರು. ಅಂದ್ರೆ ಕೇಳಿದಾಗ ಅವ್ರಂದ್ರು ನನ್ನ ಒಂದು ಓಲ್ಡ್ ಏಜ್ ಹೋಮ್ ಇದೆ, ಅಲ್ಲಿ ಹೋಗಿ ಬಿಡಿ ಅಂತಂದ್ರು. ಸೊ ಅವ್ರಿಗೆ ನಾ ದಾರಿನಲ್ಲಿ ಬಿಡುವಾಗ ಕೇಳಿದೆ, ಏನ್ ಸರ್ ನಿಮ್ಮ ಮಕ್ಕಳು ಇಷ್ಟ ಇದ್ದಾರೆ? ಈ ತರ ಕೇಳ್ತಾ ಬೇಜಾರು ಮಾಡ್ತೀವಿ, ನೀವು ಮಕ್ಕಳು ಇಷ್ಟ ಇದ್ದಾರೆ. ಅವ್ರಂದ್ರು, ಸರ್ ನನಗೆ 2 ಗಂಡು ಮಕ್ಕಳು, ಅವರು ನಮ್ಮ ಇದೇ ಭಾರತ ದೇಶದಲ್ಲಿ ಹುಟ್ಟಿ ಒಬ್ರು US ನಲ್ಲಿ ಸೆಟಲ್ ಆಗಿದ್ದಾರೆ, ಮತ್ತೊಬ್ರು ಆಸ್ಟ್ರೇಲಿಯಾನಲ್ಲಿ ಸೆಟಲ್ ಆಗಿದ್ದಾರೆ. ಅವರು ನಮ್ಮ ಈ ಭಾರತ ದೇಶಕ್ಕೆ ಬರ್ಲಿಕ್ಕೆ ಅಂತಿದ್ದಾರೆ, ಇಲ್ಲ ಅಂತ ಇದ್ದಾರೆ. ಇವಾಗ ನನ್ನ ಕಿಡ್ನಿ ಡಯಾಲಿಸಿಸ್ ಇದೆ, ನನಗೆ ನೋಡಿಕೊಳ್ಳಲಿಕ್ಕೆ ಯಾರು ಇಲ್ಲ. ಅವರು ಕೋಟ್ಯಾಧಿಪತಿ. ಅಂದ್ರೆ ಇಲ್ಲಿ ಹೇಳೋದು ತಾತ್ಪರ್ಯ ಏನಂದ್ರೆ, ಮನುಷ್ಯ ಒಬ್ಬರಿಗೆ ಯಾವಷ್ಟೇ ಕಷ್ಟ ಇರ್ಲಿ, ಮನುಷ್ಯನ ಕಷ್ಟ ಇದ್ದೇ ಇದೆ ಯಾವಾಗಿದ್ರು. ಸೊ ನಾವಿಲ್ಲಿ ಭೂಮಿ ಮೇಲೆ ಬಂದಿದ್ದು, ಅಲ್ಲಿ ತನಕ ನಮ್ಮ ಪ್ರಾಣ ಹೋಗುವ ತನಕ ಕಷ್ಟ ಇದ್ದೇ ಇರುತ್ತೆ. ಆದ್ರೆ ಅದನ್ನ ನಾವು ಫೇಸ್ ಮಾಡಬೇಕು. ಇವಾಗ ನಮ್ಮ ಒಬ್ರು ಪೇಷಂಟ್ ಇದ್ದಾಗ ಅವ್ರ ಮನೆಯಲ್ಲಿ ಅವ್ರ ತಂದೆ ಆಗ್ಲಿ, ಅವ್ರ ಮಗ ಆಗ್ಲಿ, ಅವ್ರ ಚಿಕ್ಕಪ್ಪ ಆಗ್ಲಿ, ದೊಡ್ಡಪ್ಪ ಆಗಲಿ, ಚಿಕ್ಕಮ್ಮ ಆಗಲಿ, ಅವ್ರ ಚಿಕ್ಕವ್ವ ಯಾರಾದ್ರೂ ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಒಂದು 50% ಆದ್ರೂ ಅವ್ರಿಗೆ ಶಕ್ತಿ ನಮ್ಮವ್ರಿದ್ದಾರೆ ಅಂತ. ನಮ್ಮವ್ರಿದ್ದಾರೆ ಅಂತ. ಈಗ ನಿಮ್ಗೆ ನೀವು ಸಹಾಯ ಮಾಡ್ತಿರಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ಕರೆ ಬರುತ್ತಾ? ಏನು ಇವ್ರಿಗೆ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಹೆಂಗೆ ಇದು? ಇವಾಗ ಅಂದ್ರೆ ನನ್ನ ಮಾಹಿತಿ ನಮ್ಮ ಇದು ಅಂದ್ರೆ ಕಂಟ್ರೋಲ್ ರೂಮ್ ನಲ್ಲಿ ಇದೆ, ಆಮೇಲೆ BBMP ನಲ್ಲಿ ಇದೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೀವೇ ಮಾಹಿತಿ ಇದ್ದ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಗಲ್ಲಿ ಇರುತ್ತೆ, ಸೊ ಅಲ್ಲಿ ಆಂಬ್ಯುಲೆನ್ಸ್ ಬರಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವಾಗ ನಮ್ಮ ಅಕ್ಕಪಕ್ಕನವರಾಗ್ಲಿ, ಇಲ್ಲಿದ್ರೆ ನನಗೆ ಯಾರಾದ್ರೂ ನನ್ನ ದೂರವಾಣಿ ನಂಬರ್ ಬಗ್ಗೆ ಮಾಹಿತಿ ಇದ್ರೆ ಅವ್ರು ನನ್ನ ನಂಬರ್ ಅಂದ್ರೆ ತಮ್ಮ ಅಕ್ಕಪಕ್ಕ ಮನೆಯವ್ರು ಕೊಡ್ತಾರೆ. ಅವ್ರು ನನಗ್ ಕರೆ ಮಾಡಿದಾಗ ನಾನು ರಾತ್ರಿ 12 ಆಗ್ಲಿ ಬೆಳಿಗ್ಗೆ 4 ಗಂಟೆ ಆಗ್ಲಿ ಅವ್ರನ್ನ 24 hours ಖಂಡಿತವಾಗಿ 24 hours ಸೇವೆ ಕೊಡ್ತೀರಾ? ಖಂಡಿತವಾಗಿ. ಯಾವುದೇ ನಾವು ಕೇಳ್ಬೇಕು ಅಂದ್ರೆ ಯಾವುದೇ ₹1 ಕೂಡ ತಗೊಳ್ಳೋದ? ಒಂದು ರೂಪಾಯಿ ಇಲ್ಲ ಸರ್. ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ಕಳೆದ 6 ವರ್ಷದಿಂದ ಈ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇದೇ ಒಂದು ನನ್ನ ವಿಚಾರ. ದೇವ್ರು ನನ್ನ ಈ ಭೂಮಿ ಮೇಲೆ ಎಲ್ಲಿ ತನಕ ನನ್ನ ಕೊನೆಯ ಉಸಿರನ್ನು ಇಟ್ಟಿದ್ದೇನೆ ಅಲ್ಲಿ ತನಕ ನಾನು ಈ ಸೇವೆಯನ್ನು, ಯಾಕಂದ್ರೆ ನನಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಶಿರ್ಡಿ ಸಾಯಿಬಾಬಾದಿಂದ ಕಡೆಯಿಂದ ಆಟೋನೋ ಬಂದಿದೆ, ಅದಕ್ಕೋಸ್ಕರ ಅಂದ್ರೆ ಯಾವುದೇ ರೀತಿಯ ಚಿಂತೆನೇ ಇಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ